ಬೆಂಗಳೂರಿನ ಒಂದು ಸಂಸ್ಕೃತಿ ಮತ್ತು ಕೆಂಪೇಗೌಡರು ಪ್ರಾರಂಭ ಮಾಡಿದಂಥ ಅವ್ರ ಕಾಲದಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಕಡಲೆಕಾಯಿ ಪರಿಷೆ ಇತ್ತೀಚೆಗೆ ಹೆಚ್ಚು ಜನ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತು ಹಿಂದೆ ಕಡಲೆಕಾಯಿ ವ್ಯಾಪಾರಿಗಳಿಗೆ ಸುಂಕ ವಸೂಲಿ ಮಾಡ್ತಿದ್ರು, ಅದನ್ನು ಹೋದ ವರ್ಷ ನಿಲ್ಲಿಸಿದ್ದೀವಿ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಯಾವುದೇ ಸುಂಕ ಇಲ್ಲ. ಮತ್ತು ಪ್ಲಾಸ್ಟಿಕ್ ಮುಕ್ತ ಒಂದು ಪರಿಷೆ ಇದಾಗಿರುತ್ತೆ. ಅದರಿಂದ ಬರ್ತಕ್ಕಂಥ ಜನ ಬಟ್ಟೆ ಬ್ಯಾಗನ್ನು ತನ್ನಿ ಅಂತ ಮನವಿ ಮಾಡ್ತೇನೆ. ಮತ್ತು ಈ ಬಾರಿ ನಮ್ಮ ಮೈಸೂರಲ್ಲಿ ಯಾವ ರೀತಿ ದಸರಾ ಸಂದರ್ಭದಲ್ಲಿ ದೀಪಾಲಂಕಾರ ಆಗಿತ್ತು ಅದೇ ರೀತಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಈಗ ಬುಲ್ ಟೆಂಪಲ್ ರೋಡು, NR ರೋಡು, ಅದೇ ರೀತಿ RV ರೋಡು, ಮತ್ತು ಸಜ್ಜನರಾವ್ ಗಾಂಧಿ ಬಜಾರು, ಈ ಪ್ರದೇಶಗಳೆಲ್ಲ ಕೂಡ ದೀಪದ ಅಲಂಕಾರ ಇರುತ್ತೆ. ಅದೇ ರೀತಿ ಕೆಂಪಾಂಬುದಿ ಕೆರೆಯಲ್ಲಿ ತೆಪ್ಪೋತ್ಸವ ಕೂಡ ಇರುತ್ತೆ. ಮತ್ತು ಬರ್ತಕ್ಕಂಥ ಜನ ಸಹಕಾರ ಕೊಡಬೇಕು, ಶುಚಿತ್ವಕ್ಕೆ ಆದ್ಯತೆ ಕೊಡಬೇಕು. ಕಡಲೆಕಾಯಿ ಪರಿಷೆ ಎಲ್ಲರೂ ನೋಡುವಂಥ ಒಂದು ಆಕರ್ಷಕ ಒಂದು ಕಾರ್ಯಕ್ರಮ. ಹೆಚ್ಚು ಜನ ಬಂದು ಇದರಲ್ಲಿ ಭಾಗವಹಿಸಿ ಕಡಲೆಕಾಯಿ ತಿನ್ನಿ. ಮತ್ತು ಸುತ್ತಮುತ್ತಲು ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ, ಆ ದೇವರ ಆಶೀರ್ವಾದ ಪಡೀರಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ಮನವಿ ಮಾಡ್ತೇನೆ.